ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಮನೆ ಕಟ್ಟಲು ಬಂದಿದ್ದ ಗಾರೆ ಕೆಲಸದವನ ಹತ್ತಿರ ಸುಖ ಪಡೆದುಕೊಂಡ ಕತೆ. ಹಲೋ ಫ್ರೆಂಡ್ಸ್, ಇದು ನಡೆದದ್ದು ನಾವು ಮನೆ ಕಟ್ಟುವ ಸಂದರ್ಭದಲ್ಲಿ. ನಮ್ಮದು ಇವಾಗ ಡುಪ್ಲೆಸ್ ಮನೆ. ಹಳೆ ಮನೆಯನ್ನ ಬಾಡಿಗೆ ಕೊಟ್ಟಿದ್ದೇವೆ. ಹಳೆ ಮನೆ 2 ಬೆಡ್ರೂಮ್ ಇದ್ದ ಮನೆ. ಮನೆ ಎಲ್ಲ ಮುಗಿಯೋ ಹಂತದಲ್ಲಿ ಇತ್ತು. ಸಾರಣೆ ಮಾಡುತ್ತಾ ಇದ್ದರು. 4 ಜನ ನಮ್ಮ ಹೊಸ ಮನೆಯಲ್ಲೇ ಉಳಿದುಕೊಂಡಿದ್ದರು. ಅದರಲ್ಲಿ ಇಬ್ಬರಿಗೆ ಕನ್ನಡ ಬರುತ್ತಿರಲಿಲ್ಲ. ಒಂದು ದಿನ ಸಿಟಿ ಸುತ್ತಾಡಿಕೊಂಡು ಬರುತ್ತೇವೆ ಅಂತ ಬೇಗ ಕೆಲಸ ಮುಗಿಸಿದರು. ಆದರೆ ಒಬ್ಬ ಮಾತ್ರ ನಾನು ನಾಳೆ ಹೊರಡಬೇಕು ಅಂತ ಸಿಟಿ ಸುತ್ತಲೂ ಹೋಗಲಿಲ್ಲ. ಪೇಮೆಂಟ್ ತೆಗೆದುಕೊಳ್ಳೋಕೆ ನಮ್ಮ ಹಳೆ ಮನೆಗೆ ಬಂದ. ಆಗ ಮಮ್ಮಿ ನಾನು ಮನೆಯಲ್ಲೇ ಇದ್ದೆವು. ಅವನು ಬಂದ ಕೂಡಲೇ ಮಮ್ಮಿಗೆ ಕೇಳಿದರು. ಅದಕ್ಕೆ ನಾಳೆ ನಾನು ಊರಿಗೆ ಹೋಗುತ್ತಿದ್ದೇನೆ, ನನಗೆ ಪೇಮೆಂಟ್ ಬೇಕು ಅಂತ ಅಂದ. ಅದಕ್ಕೆ ಮಮ್ಮಿ ಉಳಿದ 3 ಎಲ್ಲಿ ಅಂತ ಕೇಳಿದರು. ಅದಕ್ಕೆ ಅವನು ಅವರೆಲ್ಲ ಸಿಟಿ ಸುತ್ತಲೂ ಹೋಗಿದ್ದಾರೆ ಅಂತ ಅಂದ. ಆಗ ಮಮ್ಮಿ ಅವನ ಪೇಮೆಂಟ್ ಕೊಟ್ಟು ಉಳಿದವರಿಗೆ ಹೇಳಿ ಅಂತ ಹೇಳಿದರು. ಅಷ್ಟರಲ್ಲಿ ಉಳಿದ 3 ಅಲ್ಲಿಗೆ ಬಂದರು. ಆಗ ಎಲ್ಲರಿಗೂ ಪೇಮೆಂಟ್ ಮಾಡಿ ಟೀ ಕೊಟ್ಟು ಆಗ ಅದರಲ್ಲಿ 3 ನಮಗೆ ಬೇಡ ಆಂಟಿ, ನಮ್ಮ ಹತ್ತಿರ ಬೇರೆ ಇದೆ ಅಂತ ಹೇಳಿ ಹೋದರು. ಒಬ್ಬ ಮಾತ್ರ ನಾನು ಊರಿಗೆ ಹೊರಡುತ್ತೇನೆ ಅಂತ ಹೇಳಿ ಸಂಜೆ ಹೊರಟ. ರಾತ್ರಿ 9:30 ಯಾರು ಊಟಕ್ಕೆ ಬರಲಿಲ್ಲ, ನೋಡಿಕೊಂಡು ಬರೋಣ ಅಂತ ಹೇಳಿ ಹೊರಟು. ಆಗ ಅಲ್ಲೇ ಇದ್ದ ಡ್ಯಾಡಿ ಮಮ್ಮಿ ಹತ್ತಿರ ಬಂದು, ಹೇ ಹಿಂಗೆ ಹೋಗುತ್ತಾ ಇದೆಯಲ್ಲ, ಒಳಗಡೆ ಏನು ಹಾಕಿಲ್ಲ ಅಂತ ಕಾಣುತ್ತೆ ಅಂತ ಅಂದ್ರು. ಅದಕ್ಕೆ ಮಮ್ಮಿ ರಾತ್ರಿ ಯಾರು ನೋಡೋಕೆ ಬರಲ್ಲ ಬಿಡಿ ಅಂತ ಅಂದ್ರು. ಅದಕ್ಕೆ ಹಂಗಲ್ಲ ಅಂತ ಅಂದ್ರು. ಅದಕ್ಕೆ ಅಯ್ಯೋ ನಿಮ್ಮ ವೈಫ್ನ ಯಾರು ಅಲ್ಲಿ, ಏನು ಸುಮ್ಮನೆ ಇಲ್ಲೇ ಇರಿ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ರು. ಆಗ ನಾನು ಮನೆ ಹೊರಗಡೆ ಇದ್ದೆ. ಆಮೇಲೆ ನಾವು ಹೊಸ ಮನೆ ಹತ್ರ ಬಂದೆವು. ಆಗ ಎಲ್ಲರೂ ಕುಡಿದು ಟೈಟ್ ಆಗಿ ಮಲಗಿದ್ದರು. ಎಲ್ಲರನ್ನೂ ಎಬ್ಬಿಸಲು ಟ್ರೈ ಮಾಡಿದಾಗ ಇಬ್ಬರು ಎದ್ದರು. ಆಗ ಮಮ್ಮಿ ನನಗೆ ಇಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗು ಅಂತ ಹೇಳಿದರು. ನಾನು ಹಾಗೆ ಕರೆದುಕೊಂಡು ಹೊರಟೆ. ಸ್ವಲ್ಪ ದೂರ ಹೋದ ಮೇಲೆ ಡ್ಯಾಡಿ ಬಂದರು. ಆಗ ನಾನು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ನಾನು ಮಮ್ಮಿ ಬರುತ್ತೇವೆ ಅಂತ ಹೇಳಿದೆ. ಅದಕ್ಕೆ ಡ್ಯಾಡಿ ಓಕೆ ಅಂತ ಹೇಳಿ ಹೋದರು. ಇತ್ತ ನಾನು ಅಲ್ಲಿಗೆ ಬಂದಾಗ ಮಮ್ಮಿ ಮತ್ತೆ ಅವನು ಇರಲಿಲ್ಲ. ಆಗ ಕುಗ್ಗದೆ ಮೆಲ್ಲನೆ ಮನೆ ಸುತ್ತಲೂ ಶುರು ಮಾಡಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು ರೂಮ್ ಇತ್ತು, ಅಲ್ಲಿಗೆ ಹೋದೆ. ಅಷ್ಟರಲ್ಲಿ ಮಮ್ಮಿ ಮತ್ತೆ ಅವನು ಕ್ರೀಡೆ ಆಡಲು ತಯಾರಾಗಿದ್ದರು. ಅವನಿಗೆ ಕನ್ನಡ ಬರುತ್ತಿರಲಿಲ್ಲ, ಹಿಂದಿ ಮನುಷ್ಯ. ಮಮ್ಮಿ ಸಿಲ್ಕ್ ರೆಡ್ ನೈಟಿ ಹಾಕಿದ್ದರು. ಅವನು ಮಮ್ಮಿಗೆ ಮುತ್ತು ಕೊಡುತ್ತಾ ಇದ್ದ. ನಾನು ಸುಮ್ಮನೆ ಅಲ್ಲೇ ನಿಂತೆ. ಆಗ ಮಮ್ಮಿ ಅವನಿಂದ ಹಿಂದಕ್ಕೆ ಬಂದು ಅವರ ತೆಗೆದು ಕೆಳಕ್ಕೆ ಹಾಸಿ ಅದರ ಮೇಲೆ ಮಲಗಿಕೊಂಡು ಆವೋ ಅಂತ ಕರೆದರು. ಆಗ ಅವನು ಮಮ್ಮಿ ಹತ್ತಿರ ಬಂದು ಅವರನ್ನು ನೋಡಿ ವಾವ್ ಕ್ಯಾ ಮಾಲ್ ಹೇ ಅಂತ ಹೇಳಿದ. ಅದಕ್ಕೆ ಮಮ್ಮಿ ಫಿರ್ ಕ್ಯೂ ಬೈಟ್ ಹೇ, ಟೈಮ್ ವೇಸ್ಟ್ ಮತ್ ಕರ್ನಾ ಆವೋ ಅಂತ ಕರೆದರು. ಆಗ ಅವನು ಅಂತ ಹೇಳುತ್ತಾ ಅವನನ್ನ ತಬ್ಬಿಕೊಂಡು ಕಣ್ಣು ಮುಚ್ಚಿಕೊಂಡು ಮಜಾ ಮಾಡುತ್ತಿದ್ದರು. ಆಗ ಡ್ಯಾಡಿ ಫೋನ್ ಮಾಡಿದರು. ನನ್ನ ಅದೃಷ್ಟ ಫೋನ್ ಸೈಲೆಂಟ್ ಆಗಿತ್ತು. ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನ 10 ನಿಮಿಷದಲ್ಲಿ ಬರುತ್ತೇವೆ ಅಂತ ಹೇಳಿ ಕಟ್ ಮಾಡಿದೆ. ಯಾಕೆಂದರೆ ಅವರಿಬ್ಬರೂ ಇನ್ನೂ ಎಂಜಾಯ್ ಮಾಡುತ್ತಲೇ ಇದ್ದರು. ಸ್ವಲ್ಪ ಸಮಯದ ನಂತರ ಇಬ್ಬರು ಹೊರಗಡೆ ಬಂದರು. ಅವನು ಮುಂದೆ ಹೋದ, ನಾನು ಹಿಂದೆಯಿಂದ ಬಂದೆ. ಆಗ ಮಮ್ಮಿ ನನ್ನ ನೋಡಿದರು. ನನ್ನ ಬಳಿ ಬಂದು ಅವನು ನನಗೆ ಮಾಡುತ್ತಾ ಇದ್ದುದನ್ನ ನೀನು ನೋಡಿದ್ದೀಯಾ ಅಂತ ಕೇಳಿದರು. ಅದಕ್ಕೆ ನಾನು ಹೌದು ಅಂತ ಅಂದೆ. ಅದಕ್ಕೆ ಮಮ್ಮಿ ನನ್ನ ಕೆನ್ನೆಗೆ ಒಂದು ಏಟು ಕೊಟ್ಟರು. ಅಷ್ಟು ಗೊತ್ತಾಗಲ್ವ ನಿನಗೆ ಯಾವುದನ್ನ ನೋಡಬೇಕು ಬೇಡ ಅಂತ ಹೇಳಿದರು. ಅದಕ್ಕೆ ಮಿಸ್ ಆಗಿ ನೋಡಿದೆ ಅಂತ ಅಂದೆ. ಪೂರ್ತಿ ನೋಡಿದ ಅಂತ ಕೇಳಿದರು. ಅದಕ್ಕೆ ಹೌದು ಅಂತ ಅಂದೆ. ಇದು ಮಿಸ್ ಆಗಿ ನೋಡೋದ ಅಂತ ಹೇಳಿ ಹೊರತು ಹೋದರು. ನಾನು ಅವರನ್ನ ಹಿಂಬಾಲಿಸಿದೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.